ಆದರೆ ನಾನು ಒಂದು ಮಾತು ಹೇಳ್ತೀನಿ ಈ ನಿಮ್ಮ ಮುಖಾಂತರ, ನಿಜವಾಗ್ಲೂ ಕೂಡ ಇವರು SC STಗಳ ಬಗ್ಗೆ ಗಮನ ಇದ್ರೆ ಇದುವರೆಗೂ ಕೂಡ ಯಾವುದೇ SC ಈ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ. ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಇದೆ, ಸುಮಾರು 50ರಿಂದ 60 ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಆಳಿದೆ. ಯಾವುದೇ ಡಿಸಿಷನ್ನ ಈ ದೇಶದ ಹೈಕಮಾಂಡ್ ತಗೋಬಹುದು, ಆದರೆ ಅತ್ಯಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಲಕ್ಷದ ಮೇಲಿರ್ತಕ್ಕಂಥ 1 ಲಕ್ಷ 1 ಕೋಟಿ ಇರ್ತಕ್ಕಂಥ ಅತ್ಯಂತ ಪ್ರಭಾವ ಮತದಾರರಾಗಿರ್ತಕ್ಕಂಥ SCಗಳಿಗೆ ಇವತ್ತು ಯಾವುದೇ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ. ಸರ್, ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹೆಸರು ರಾಜಕೀಯವಾಗಿ ದುರ್ಬಳಕೆ, ಕಾಂಗ್ರೆಸ್ ಹಾಗೂ ಬಿಜೆಪಿ ಆಗಿರ್ಬೋದು, ಎನಿ ಒನ್ ಪಾರ್ಟಿ ಆಗಿರ್ಬೋದು, ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಅಂಬೇಡ್ಕರ್ ಹೆಸರು ಬಳಕೆ ಮಾಡ್ಕೊಳ್ತಿದ್ದಾರೆ. ಎಸ್, ಕರೆಕ್ಟ್. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಅಪ್ಪಟ ರಾಜಕೀಯ ಮುತ್ಸದಿ. ಅವರು ಪ್ರಜಾಪ್ರಭುತ್ವ ಜಾರಿ ಆಗ್ಬೇಕು ಅಂತ ಹೇಳಿದ್ರೆ ಈ ದೇಶದ ರಾಜಕೀಯ ವ್ಯವಸ್ಥೆ ಒಳಗಡೆ ಸಣ್ಣ ಜನದಿಂದ ಹೇಳಿದ್ರೆ ಅತ್ಯಂತ ತಳಪಾಯದಿಂದ ಜನ ಇರೋದು ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಮವಾಗಿ ಭಾಗವಹಿಸಿ ತಿರುಗಬೇಕು. ಹಾಗಾದ್ರೆ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಶಾಸಕಾಂಗ ಕಾರ್ಯಾಂಗ ಮಾಡಿ ಈ ದೇಶದ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಕನಸನ್ನ ಕಟ್ಕೊಂಡಿರ್ತಕ್ಕಂಥವ್ರು. ಸೊ ಹಾಗೇನೆ ಬಾಬಾ ಸಾಹೇಬ್ರನ್ನ ರಾಜಕೀಯಕರಣಗೊಳಿಸಲಿಕ್ಕೆ ಹೋಗ್ತಾ ಇರೋರು ಯಾರಪ್ಪ ಅಂದ್ರೆ ಕಾಂಗ್ರೆಸ್ನವರು, BJP ಅವರೆಲ್ಲ. BJP ಅವರು ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜಕೀಯವನ್ನೇ ಬಳಸ್ಕೊಳ್ತಾ ಇರೋದು ಕಾಂಗ್ರೆಸ್ ಅವ್ರು ಬಿಟ್ಟರೆ BJP ಅವರೆಲ್ಲ. ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥವ್ರು SC STಗಳನ್ನ ಮುಗ್ಧರನ್ನ ಒಳಗೊಳಿಸ್ತಾ ಇರ್ತಕ್ಕಂಥದ್ರು. ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಕತ್ತಲೆಯಲ್ಲಿ ಮೋಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಮೋಸದ ಮಾತು ಹೇಳೋದ್ರ ಮುಖಾಂತರ ಓಡ್ತಾಕತ್ತಿದೆ ವಿನಃ ಅದು BJP ಅಲ್ಲ. BJP ಸೈಲೆಂಟ್ ಆಗಿ ಕೆಲಸ ಮಾಡ್ತಾರೆ. ಇಂದು ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ರವರ 134ನೇ ಜನ್ಮದಿನಾಚರಣೆ. ಭಾರತದ ಪ್ರತಿ ಪ್ರಜೆಯೂ ಸಹ ಅವರ ಕೊಡುಗೆಗಳನ್ನು ನೆನೆದು ಅವರನ್ನು ಸ್ಮರಿಸಿ ಗೌರವಿಸಬೇಕಾದ ದಿನ. ವಿದ್ಯಾವಂತರಾಗಿ, ಸಂಘಟಿತರಾಗಿ ಮತ್ತು ಉತ್ತೇಜಿತರಾಗಿ ಎಂಬ ತಮ್ಮ ಸಂದೇಶದಿಂದ ಆರಂಭವಾಗಿ ಪ್ರತಿ ಪ್ರಜೆಗಳು ತಾವು ಏನೆಲ್ಲ ಸ್ವಾತಂತ್ರ್ಯವನ್ನು ಪಡೆದಿರಬೇಕು, ಹೇಗೆ ಗೌರವಿಸಬೇಕು, ಹೇಗೆ ಬಳಸಿಕೊಳ್ಳಬೇಕು, ಎಲ್ಲಿಯವರೆಗೂ ಬಳಸಿಕೊಳ್ಳಬೇಕು ಎಂಬುವರೆಗಿನ ಬೃಹತ್ ಸಂವಿಧಾನವನ್ನು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುವಂತೆ ದೇಶದ ಪ್ರತಿಯೊಬ್ಬರ ಪಾಲಿಗೆ ಪವಿತ್ರ ಗ್ರಂಥವಾದ ಸಂವಿಧಾನವನ್ನು ನೀಡಿದ ದೊಡ್ಡ ಶಕ್ತಿ ಡಾಕ್ಟರ್ BR ಅಂಬೇಡ್ಕರ್. ಮೈಸೂರು ಜಿಲ್ಲೆ HD ಕೋಟೆ ಪಟ್ಟಣದ BJP ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ 134ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ BJP ಕಚೇರಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ತಾಲೂಕು ಘಟಕದ BJP ಅಧ್ಯಕ್ಷ ಶಂಭೇಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೆಂಕಟಸ್ವಾಮಿ, ಜಿಲ್ಲಾ BJP ಉಪಾಧ್ಯಕ್ಷ ಭೀಮನಹಳ್ಳಿ ಸೋಮೇಶ್ ಸೇರಿದಂತೆ BJP ಮುಖಂಡರು, ಕಾರ್ಯಕರ್ತರು ಪುಷ್ಪನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೆಂಕಟಸ್ವಾಮಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಳಬೇಕಾಗಿದೆ ಅಂತ ಹೇಳಿದ್ರು. ಮತ್ತೆ ವಿಚಾರ ಏನಿದೆ ಅಂದ್ರೆ ಅವ್ರ ಕಷ್ಟ ಕಾಲದಲ್ಲಿ ಇಷ್ಟೆಲ್ಲ ಅವಮಾನ ಆಗುತ್ತದೆ. ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಒಳಗಡೆ ಆಯ್ತು. ನಾನು ಬದುಕಿರೋದು ಹಿಂದೂ ಧರ್ಮದಲ್ಲಿ ಬದುಕಿದ್ದೀನಿ, ಇಷ್ಟೆಲ್ಲ ಅವಮಾನ ಪಟ್ಟಿನಿ. ಇವತ್ತು ಹಿಂದೂ ಧರ್ಮಕ್ಕೊಂದು ಸಂವಿಧಾನ ಬರ್ಕೊಟ್ಟಿದ್ದೀನಿ. ಅವಮಾನ ಪಟ್ಟು ನೋವು ಕಷ್ಟ ಬಿಟ್ಟು ಈ ಭಾರತ ದೇಶದಲ್ಲಿ ಒಂದು ಸಂವಿಧಾನ ಬರ್ಕೊಟ್ಟಿದ್ದೀನಿ, ರೈಟ್. ಆದ್ರೆ ಈ ಧರ್ಮದಲ್ಲಿ ನಾನು ಇರಬಾರ್ದು ಅಂದ್ಬಿಟ್ಟು ಕೂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕ್ರಿಶ್ಚಿಯನ್ ಧರ್ಮ ಮತ್ತು ಮುಸ್ಲಿಂ ಧರ್ಮ ಹೋಗಿದ್ದೀನಿ. ಎಷ್ಟೇ ಗೌರವಿಸ್ಬೇಕು ಅಂತ ಕೇಳ್ತಾರೆ ಅವ್ರನ್ನ. ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಅಂಗವಾಗಿರ್ತಕ್ಕಂಥ ಬೌದ್ಧ ಧರ್ಮದ ಚಿಂತನೆಗಳನ್ನ ಯೋಚನೆ ಮಾಡಿ ಅದರಲ್ಲಿರ್ತಕ್ಕಂಥ ಸಮಾನತೆ, ಶಾಂತಿ ಇದೆಯಲ್ಲ, ನೆಮ್ಮದಿ ಇದೆಯಲ್ಲ, ಈ ಶಾಂತಿ ನನಗೆ ಜಾಸ್ತಿ ಬೇಕು, ನನ್ನ ಸಮಾಜಕ್ಕೆ ಅಂದ್ಬಿಟ್ಟು 7 ಲಕ್ಷ ಕಾಲದಲ್ಲಿ 7 ಲಕ್ಷದ ಜನಸಂಖ್ಯೆಯ ಜೊತೆಗೂಡಿ ಅವರು ಬೌದ್ಧ ಧರ್ಮ ಸ್ವೀಕಾರ. ಇನ್ನು ಇದೇ ವೇಳೆ ಮಾತನಾಡಿದ ತಾಲೂಕು BJP ಅಧ್ಯಕ್ಷ ಶಂಬೇಗೌಡರು, ನಿಮ್ಮ ಹತ್ರ 2 ರೂಪಾಯಿ ಇದ್ರೆ 1 ರೂಪಾಯಿಗೆ ಅಕ್ಕಿ ತೆಗೆದುಕೊಳ್ಳಿ, 2 ರೂಪಾಯಿಗೆ ಪುಸ್ತಕ ತೆಗೆದುಕೊಳ್ಳಿ ಅಂತ ಅಂಬೇಡ್ಕರ್ ಹೇಳಿದ್ರು. ಈ ಮೂಲಕ ಅಕ್ಕಿಯಿಂದ ಹಸಿವು ನೀಗಿದ್ರೆ ಪುಸ್ತಕದಿಂದ ದುಡಿದು ತಿನ್ನೋಕೆ ಏನು ಬೇಕೋ ಅದನ್ನ ಕಲಿಯಬಹುದು ಅಂತ ಹೇಳಿದ್ರು. ಹೀಗಾಗಿ ನಾವು ಅಂಬೇಡ್ಕರ್ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ ಅಂತ ಹೇಳಿದ್ರು. ನಿಮ್ಮ ಹತ್ರ 2 ರೂಪಾಯಿ ಇದ್ರೆ 1 ರೂಪಾಯಿನಲ್ಲಿ ಅಕ್ಕಿ ತಗೊಳ್ಳಿ ಅಂತ ಊಟ ಮಾಡಕ್ಕೆ, 2 ರೂಪಾಯಿನಲ್ಲಿ ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾರೆ. ಅದ್ರ ಉದ್ದೇಶ ಏನಂತಂದ್ರೆ
ಆ ಒಂದು ಅನ್ನದ ಅಕ್ಕಿಯಿಂದ ಅನ್ನದಿಂದ ನಿಮ್ಮ ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ 200 ರೂಪಾಯಿ ಪುಸ್ತಕದಿಂದ ಆ ಹೊಟ್ಟೆಗೆ ಊಟ ಮಾಡೋಕೆ ನಾವು ದುಡಿಯೋದಕ್ಕೆ ಏನ್ ಬೇಕು ಅಂತ ಕಲಿಬಹುದು ಅನ್ನೋ ಉದ್ದೇಶದಲ್ಲಿ ಅವ್ರು ಮಾತನಾಡ್ತಾರೆ. ಹಾಗೆ ದೇವಸ್ಥಾನಗಳ ವಿಚಾರದಲ್ಲಿ ಬಂದಾಗ ದೇವ್ರನ್ನ ನಾವು ಕಣ್ಮುಚ್ಕೊಂಡು ಹೇಳ್ತೀವಿ, ಅದರಿಂದ ಏನು ನಿಮ್ಗೆ ಪರಿಹಾರ ಸಿಗಲ್ಲ. ಅದೇ ಒಂದು ಪುಸ್ತಕ ತಗೊಂಡ್ರೆ ಕಣ್ಣು ತೆರೆದು ಹೋಗ್ತೀವಿ, ನಿಮ್ಗೆ ವಿಚಾರಗಳು ಗೊತ್ತಾಗ್ತದೆ ಅನ್ನೋ ವಿಚಾರನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನ ಅಂದಾಜಾಗಿ ಹೇಳಿದ್ದಾರೆ. ಆದ್ರಿಂದ ನಾವು ಕೊಡಬೇಕಾದಂತ ಆದರ್ಶ ಮತ್ತೆ ಗೌರವ ಏನಪ್ಪ ಅಂತಂದ್ರೆ ಅವ್ರು ಆಗಿರ್ತಕ್ಕಂಥ ಒಂದು ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿದ್ದೆ ಆದ್ರೆ ನಾವು ಕೊಟ್ಟಂತ ಗೌರವ ಅದಾಗುತ್ತೆ. ಈ ದಿನ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಅಂಬೇಡ್ಕರ್ ಜಯಂತಿಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಗೊಳಿಸಿದ ನಮ್ಮ ಮುಖಂಡಗಳನ್ನು ಹೋಲಿಸಿದ ನನ್ನ ಮಾತು. ಬಳಿಕ ಮಾತನಾಡಿದ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಭೀಮನಹಳ್ಳಿ ಸೋಮೇಶ್ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗಿಳಿದ್ರು. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಅಂಬೇಡ್ಕರ್ ಅವರಿಗೆ ಕೊಡಬೇಕಾದ ಗೌರವ ಕೊಡಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಅಂಬೇಡ್ಕರ್ ಹುಟ್ಟಿದ ದಿನವನ್ನು ಸಾರ್ವತ್ರಿಕ ರಜೆಯನ್ನಾಗಿ ಘೋಷಿಸಲಾಗಿದೆ ಅಂತ ಹೇಳಿದ್ರು. ಸೊ ಯಾವ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸುಮಾರು 50ರಿಂದ 60 ವರ್ಷಗಳ ಈ ದೇಶವನ್ನು ಆಳ್ತೋ, ಸೊ ಯಾವ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸುಮಾರು 50ರಿಂದ 60 ವರ್ಷಗಳ ಈ ದೇಶವನ್ನು ಆಳ್ತೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಸ್ಥಾನಮಾನ ಗೌರವ ರೆಸ್ಪೆಕ್ಟನ್ನು ಕೊಟ್ಟಿಲ್ಲ. ಆದರೆ ನಾವು ನೆನೆಸಬೇಕು, ಇವತ್ತು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಗೌರವಿಸ್ತೀವಿ, ಅವ್ರ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ, SC ST OBCಗಳ ರಕ್ಷಣೆ ನಾನು ಮಾಡ್ತೀನಿ ಅಂತ ಹೇಳ್ತೇನೆ. ಅವರಿಗೆ ಸುಮಾರು 120 ಬಾರಿ ಅವ್ರು ಬರೆಯತಕ್ಕಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಆದರೆ ಯಾವ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿತ್ತೋ ಅದನ್ನು ವಿರೋಧಿಸಿ ಇವತ್ತು ರಾಷ್ಟ್ರದಾದ್ಯಂತ ಏಕಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನವನ್ನು ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡೋದ್ರ ಮುಖಾಂತರ ರೆಸ್ಪೆಕ್ಟ್ ಅನ್ನು ಕೊಟ್ಟಿರೋಂಥದ್ದನ್ನು ನೋಡಿದ್ರೆ ಬಿಜೆಪಿಗೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತೇವೆ. ಇದರ ಜೊತೆಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯ ಬಂದಿನವನ್ನು ಸ್ವಾತಂತ್ರ್ಯ ದಿನಾಚರಣೆ ಅಂತ ಮಾಡ್ತೀರಿ, ಆದರೆ ಸಂವಿಧಾನ ಬಂದ ದಿನವನ್ನು ನೀವು ಯಾಕೆ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಿಲ್ಲ ಅಂತೇಳಿ ಹೋರಾಟ ನಡೀತಾ ಇದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷ ಇದುವರೆಗೂ ಯಾವುದೇ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ದಿನವನ್ನು ಕಾನೂನು ದಿನವನ್ನಾಗಿ ಆಚರಣೆ ಮಾಡೋದ್ರ ಮುಖಾಂತರ ಅವರಿಗೆ ದೊಡ್ಡ ರೆಸ್ಪೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಬೇಕು ಪ್ರತಿದಿನ ಎದ್ದು. ಆ ಮುಖಾಂತರ ಸಂವಿಧಾನದ ಫಂಡಮೆಂಟಲ್ ರೈಟ್ಸು ಆ ಸ್ಕೂಲ್ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಶಿಕ್ಷಕರು ಕೂಡ ಮಂದಟ್ ಮಾಡಬೇಕಂತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ರು. ಒಟ್ನಲ್ಲಿ ದೇಶ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಅವರಿಗೆ ಗೌರವ ಸೂಚಿಸುವ ಕೆಲಸ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಬಸವರಾಜಪ್ಪ, ರುದ್ರಪ್ಪ, ಬಿಡುಗಲುರಾಜು, ಗೋಪಾಲಯ್ಯ, ದಿನೇಶ್, ಸಿದ್ದಯ್ಯ, ಚಲುವಯ್ಯ, ಚಂದ್ರು, ಶಿವಣ್ಣ, ಚಂದ್ರಮೌಳಿ, ವಿವೇಕಾನಂದ, ಗುರುಸ್ವಾಮಿ, ಮಹದೇವಪ್ಪ, ಕುಮಾರ್, ಬಸವರಾಜು, ಪೃಥ್ವಿಕುಮಾರ್, ಜವರಾಜು, ಮಾದೇಶ್, ಚಲುವರಾಜು, ಜವರಯ್ಯ, ದಿನೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. HD ಕೋಟೆಯಿಂದ ಶ್ರೀಕಂಠ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.